ಭಗವದ್ಗೀತೆಯ 10ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಮಹಿಳೆಯಲ್ಲಿರುವ 7 ದೈವಿ ಶಕ್ತಿಯ ಬಗ್ಗೆ ತಿಳಿಸಿದ್ದಾರೆ. ಶ್ಲೋಕ ಕೆಳಕಂಡಂತಿದೆ. ಕೀರ್ತಿಃ ಶ್ರೀವಾಕ್ಚ ನಾರೀಣಾಂ ಶ್ರುತಿಮೇಧಧೃತಿ ಕ್ಷಮಾ. ಆ 7 ಗುಣಗಳನ್ನು ನೋಡೋಣ ಬನ್ನಿ. ಮೊದಲನೆಯ ಗುಣ ಕೀರ್ತಿ. ಸತ್ಕರ್ಮಗಳ ಮೂಲಕ ಕುಟುಂಬದ ಗೌರವವನ್ನು ಹೆಚ್ಚಿಸುವ ಶಕ್ತಿ ಆ ಮಹಿಳೆಯಲ್ಲಿ ಇರುತ್ತದೆ. ಇನ್ನು ಎರಡನೆಯ ಗುಣ ಶ್ರೀ ಅಂದರೆ ಪ್ರಾಸ್ಪರಿಟಿ. ಕೇವಲ ಹಣವಲ್ಲ, ಮನೆಯಲ್ಲಿ ಮಂಗಳಕರ ವಾತಾವರಣ ಮತ್ತು ಐಶ್ವರ್ಯವನ್ನು ನೆಲೆಸುವಂತೆ ಮಾಡುವ ಸೌಂದರ್ಯ ಮತ್ತು ಚೈತನ್ಯವನ್ನು ಆ ಮಹಿಳೆ ಹೊಂದಿರುತ್ತಾರೆ. ಮೂರನೆಯ ಗುಣ ಮಾತನಾಡುವುದು ಅಂದರೆ ವಾಕ್. ಮೃದುವಾದ ಮತ್ತು ಸತ್ಯವಾದ ಮಾತುಗಳನ್ನು ಆಡುತ್ತಾರೆ. ಮನೆಯಲ್ಲಿ ಶಾಂತಿಯನ್ನು ಕಾಪಾಡುವ ಸಂವಹನ ಕಲೆ ಅವರಲ್ಲಿರುತ್ತದೆ. ನಾಲ್ಕನೆಯ ಗುಣ ಸ್ಮೃತಿ ಅಂದರೆ ಮೆಮೊರಿ. ಸಂಪ್ರದಾಯಗಳು, ಮೌಲ್ಯಗಳು ಮತ್ತು ಕಲಿತ ಪಾಠಗಳನ್ನು ನೆನಪಿನಲ್ಲಿಟ್ಟುಕೊಂಡು ಕುಟುಂಬವನ್ನು ಮುನ್ನಡೆಸುವ ಜ್ಞಾಪಕ ಶಕ್ತಿ ಅವರಲ್ಲಿರುತ್ತದೆ. ಐದನೆಯ ಗುಣ ಮೇಧ ಇಂಟೆಲಿಜೆನ್ಸ್. ಕುಟುಂಬದ ಹಿತದೃಷ್ಟಿಯಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬುದ್ಧಿವಂತಿಕೆ ಅವರಲ್ಲಿರುತ್ತದೆ. ಆರನೆಯ ಗುಣ ಧೃತಿ ಅಂದರೆ ಕಷ್ಟಕಾಲದಲ್ಲಿ ಎದೆಗುಂದದೆ ಕುಟುಂಬಕ್ಕೆ ಆಧಾರವಾಗಿ ನಿಲ್ಲುವ ಧೈರ್ಯ ಮತ್ತು ಸ್ಥಿರತೆಯನ್ನು ಹೊಂದಿರುತ್ತಾರೆ. ಕೊನೆಯ ಮತ್ತು ಏಳನೇ ಗುಣ ಕ್ಷಮ. ತಪ್ಪುಗಳನ್ನು ಕ್ಷಮಿಸಿ ಎಲ್ಲರನ್ನೂ ಪ್ರೀತಿಯಿಂದ ಒಂದುಗೂಡಿಸುವ ತಾಳ್ಮೆ ಅವರಲ್ಲಿರುತ್ತದೆ. ಭಗವದ್ಗೀತೆಯ ಪ್ರಕಾರ ಯಾವ ಮನೆಯಲ್ಲಿ ಮಹಿಳೆಯು ಗೌರವಿಸಲ್ಪಡುತ್ತಾಳೋ ಮತ್ತು ಈ ಮೇಲಿನ ಸದ್ಗುಣಗಳನ್ನು ಒಳಗೊಂಡಿರುತ್ತಾಳೋ ಆ ಮನೆಯಲ್ಲಿ ದೈವಿ ಶಕ್ತಿಯು ನೆಲೆಸಿರುತ್ತದೆ. ಅಂತಹ ಮಹಿಳೆ ತನ್ನ ಕುಟುಂಬಕ್ಕೆ ನಿಜವಾದ ಅದೃಷ್ಟ ಅಥವಾ ಸೌಭಾಗ್ಯವನ್ನು ತರುವವಳು ಎಂದು ಕೃಷ್ಣನು ಬಣ್ಣಿಸಿದ್ದಾನೆ. ಧನ್ಯವಾದಗಳು. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಇದೇ ರೀತಿ ಬೇರೆ ಯಾವ ವಿಷಯದಲ್ಲಿ ಮಾಹಿತಿ ಬೇಕು ಆ ವಿಷಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಒಮ್ಮೆ ಇದನ್ನು ತಿಳಿದುಕೊಂಡ ನಂತರ ನಮ್ಮಲ್ಲಿರುವ ಗುಣಗಳು ಯಾವುವು ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ ಮತ್ತು ಇಲ್ಲದಿರುವ ಗುಣಗಳನ್ನು ಹೊಸದಾಗಿ ಅಳವಡಿಸಿಕೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಉತ್ತಮವಾದ ವಿಷಯದೊಂದಿಗೆ ನಿಮ್ಮನ್ನು ಸಂಪರ್ಕಿಸುವೆ. ಧನ್ಯವಾದಗಳು.